ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಎದ್ದುಕೊಂಡು 7 ಮಾತುಗಳನ್ನು ಆಡ್ತಾರೆ. ಅದರಲ್ಲಿ ಮೊದಲನೆಯ ಮಾತನ್ನು ನಾವು ಧ್ಯಾನ ಮಾಡಿ ನೋಡೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಆತನ ಆಡುವಂಥ ಮೊದಲನೆಯ ಮಾತು ಬರೆಯಲ್ಪಟ್ಟಿದೆ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಎದ್ದುಕೊಂಡು ಆಡುವಂಥ ಮೊದಲನೆಯ ಮಾತು ಒಂದು ಪ್ರಾರ್ಥನೆ. ತನ್ನ ತಂದೆಯನ್ನು ನೋಡಿ ಪ್ರಾರ್ಥನೆ ಮಾಡ್ತಾರೆ. ತಂದೆಯೇ, ಅವರಿಗೆ ಕ್ಷಮಿಸು, ಅವರು ಮಾಡುತ್ತಿರುವುದು ಏನೆಂಬುದನ್ನು ಅರಿಯರು ಎಂಬುದಾಗಿ ಹೇಳಿ ಅವರು ಪ್ರಾರ್ಥನೆ ಮಾಡ್ತಾರೆ. ಯೇಸು ಕ್ರಿಸ್ತನು ಈ ಸ್ಥಳದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಅವರು ಮಾಡಿದಂಥ ಪ್ರಾರ್ಥನೆ ಯಾರಿಗೋಸ್ಕರ? ಯೇಸು ಕ್ರಿಸ್ತನು ಯಾರೋ ನೀತಿವಂತರಿಗೋಸ್ಕರ, ಯಾರೋ ಪರಿಶುದ್ಧರಿಗೋಸ್ಕರ, ಯಾರೋ ಒಳ್ಳೆಯವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಿಲ್ಲ. ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದ್ದು ತನ್ನನ್ನು ಹಿಂಸಿಸಿ, ಅವಮಾನಪಡಿಸಿ, ನಿಂದಿಸಿ, ದೂಷಿಸಿ, ತನ್ನನ್ನು ಕೊರಡೆಗಳಿಂದ ಹೊಡೆದು, ತನ್ನನ್ನು ಅಪಹಾಸ್ಯ ಮಾಡಿ, ತನ್ನನ್ನು ಗಾಯಪಡಿಸಿ, ತನ್ನ ರಕ್ತವನ್ನು ಸುರಿಸಿ, ತನ್ನ ತಲೆಯ ಮೇಲೆ ಮುಳ್ಕಿರೀಟವನ್ನು ಇಟ್ಟು, ತನ್ನ ಮುಖದ ಮೇಲೆ ಉಗುಳಿ, ತನ್ನ ದಾಡಿಯನ್ನು ಕಿತ್ತು, ತನಗೆ ಏಟನ್ನು ಕೊಟ್ಟು, ನಿನಗೆ ಹೊಡೆದವರು ಯಾರು, ಪ್ರವಾದನೆ ಹೇಳು ಅಂತ ಹೇಳಿ ತನ್ನನ್ನು ಅಣಕಿಸಿ, ತನ್ನ ಮೇಲೆ ಶಿಲುಬೆಯನ್ನು ಹೊರಿಸಿ, ಗೊಲ್ಗೊಥಾ ಬೆಟ್ಟದಲ್ಲಿ ಶಿಲುಬೆಯ ಮೇಲೆ ಮೊಳೆಗಳಿಂದ ತನ್ನನ್ನು ಹೊಡೆದು ತೂಗು ಹಾಕಿದಂಥ ಜನಗಳಿಗೋಸ್ಕರವಾಗಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡ್ತಾರೆ. ಯೇಸು ಕ್ರಿಸ್ತನು ಇಂಥವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ರು. ಇಂಥವರಿಗೋಸ್ಕರವಾಗಿ ಏನಂತ ಪ್ರಾರ್ಥನೆ ಮಾಡಿದ್ರು? ತಂದೆಯೇ, ಇವರು ನನ್ನನ್ನು ಎಷ್ಟು ಅವಮಾನ ಮಾಡ್ತಾ ಇದ್ದಾರೆ, ಇವ್ರು ನನ್ನನ್ನು ಎಷ್ಟು ಹಿಂಸೆ ಪಡಿಸ್ತಾ ಇದ್ದಾರೆ, ಇವ್ರು ನನಗೆ ಎಷ್ಟು ನೋವನ್ನು ಕೊಡ್ತಾ ಇದ್ದಾರೆ, ಇವ್ರು ನನ್ನನ್ನು ಎಷ್ಟು ಬಾಧೆ ಪಡಿಸ್ತಾ ಇದ್ದಾರೆ. ತಂದೆಯೇ, ನಿನ್ನ ದೂತರನ್ನು ಕಳುಹಿಸಿ ಇವರನ್ನು ಸಂಹರಿಸಿ ಬಿಡು. ಬೆಂಕಿ ಆಕಾಶದಿಂದ ಬಂದು ಇವರನ್ನು ದಹಿಸಿ ಬಿಡಲಿ, ಭೂಮಿ ಬಾಯಿ ತೆರೆದು ಇವರನ್ನು ನುಂಗಿ ಬಿಡಲಿ ಅಂತ ಪ್ರಾರ್ಥನೆ ಮಾಡಲಿಲ್ಲ. ಆತನು ತನ್ನನ್ನು ಭಾರಗೊಳಪಡಿಸಿ ಸಿಲುಬೆಗೆ ಹಾಕಿರುವಂಥ ಮನುಷ್ಯರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ಪ್ರಾರ್ಥನೆ ಮಾಡ್ತಾ ಏನೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ತನ್ನನ್ನು ಹಾಳು ಮಾಡು, ನಾಶ ಮಾಡು, ಅವರಿಗೆ ಪ್ರತೀಕಾರವನ್ನು ತೀರಿಸು ಅಂತ ಅಲ್ಲ. ಆದರೆ ಯೇಸು ಕ್ರಿಸ್ತನು ಅವರಿಗೋಸ್ಕರ, ತಂದೆಯೇ, ಇವರನ್ನು ಕ್ಷಮಿಸು ಅಂತ ಪ್ರಾರ್ಥನೆ ಮಾಡೋದನ್ನು ನಾವು ಕಾಣ್ತೇವೆ. ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ. ಯೇಸು ಕ್ರಿಸ್ತನು ತಾನು ಹೇಳಿದ ಹಾಗೆಯೇ ಶಿಲುಬೆಯಲ್ಲಿ ತನ್ನನ್ನು ಹಿಂಸೆ ಪಡಿಸಿ, ಬಾಧೆಪಡಿಸಿ, ತೂಗು ಹಾಕಿದವರಿಗೋಸ್ಕರವಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ, ತಂದೆಯೇ, ಇವರನ್ನು ಕ್ಷಮಿಸು ಎಂಬುದಾಗಿ. ಇದರಿಂದ ಯೇಸು ಕ್ರಿಸ್ತನು ನನಗೆ ನಿಮಗೆ ಕಲಿಸಿಕೊಡುವಂಥ ಪಾಠ ಏನು? ಆತನು ಕಲಿಸಿಕೊಡುವಂಥ ಪಾಠ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರವಾಗಿ ಪ್ರಾರ್ಥಿಸಿರಿ. ಯೇಸು ಕ್ರಿಸ್ತನು ತನ್ನನ್ನು ಸಿಲುಬೆಗೆ ಹಾಕುವಂಥವರುಗಳನ್ನೇ ಕ್ಷಮಿಸು ತಂದೆಯೇ ಅಂತ ಪ್ರಾರ್ಥನೆ ಮಾಡಿದನು. ಇವತ್ತು ನಾನು ನೀವು ಏನು ಮಾಡ್ತಾ ಇದ್ದೇವೆ ಯೋಚನೆ ಮಾಡಬೇಕು. ನಮ್ಮನ್ನು ವಿರೋಧಿಸುವಂಥವರ ವಿಷಯದಲ್ಲಿ, ನಮ್ಮನ್ನು ಹಿಂಸೆ ಪಡಿಸುವಂಥವರ ವಿಷಯದಲ್ಲಿ, ನಮ್ಮನ್ನು ಅವಮಾನ ಪಡಿಸುವಂಥವರ ವಿಷಯದಲ್ಲಿ, ನಮ್ಮನ್ನು ಅಪಹಾಸ್ಯ ಪಡಿಸಿ, ನಮ್ಮನ್ನು ನೋಯಿಸಿ, ಕೆಟ್ಟ ಕೆಟ್ಟ ಮಾತುಗಳನ್ನು ನಮ್ಮ ಮೇಲೆ ಸುಳ್ಳಾಗಿ ಹೊರಿಸಿ, ನಮ್ಮನ್ನು ಉಪದ್ರವಪಡಿಸಿ, ನಮ್ಮನ್ನು ಗಾಯಪಡಿಸಿ, ನಮಗೆ ಏಟುಗಳನ್ನು ಕೊಟ್ಟು ಬಾಧಿಸುವಂಥವರ ವಿಷಯದಲ್ಲಿ ನಾವು ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದೇವೆ ಯೋಚನೆ ಮಾಡಿ ನೋಡಬೇಕು. ನಾನು ನೀವು ಅವರಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಏನೆಂಬುದಾಗಿ, ದೇವರೇ, ಅವರಿಗೆ ರೋಗ ಬರಲಿ, ಅವ್ರಿಗಿರುವಂಥದ್ದೆಲ್ಲ ನಷ್ಟವಾಗಿ ಹೋಗಲಿ, ಅವ್ರಿಗೆ ಅಪಘಾತ ಸಂಭವಿಸಲಿ, ಅವ್ರಿಗೇನೋ ಕೇಡಾಗ್ಬಿಡ್ಲಿ, ಅವ್ರು ನನಗೆ ಮಾಡಿದ್ದಕ್ಕೆ ಸರಿಯಾಗಿ ಅವರಿಗೆ ಮುಯಿ ತೀರಿಸು ಅಂತ ಅಲ್ಲ. ತಂದೆಯೇ, ಅವ್ರನ್ನ ಕ್ಷಮಿಸು, ಅವ್ರು ಮಾಡ್ತಾ ಇರೋದೇನು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರ ಸತ್ಯವನ್ನು ಅರಿಯದೆ ಈ ರೀತಿಯಾಗಿ ನಡೀತಾ ಇದ್ದಾರೆ. ತಂದೆಯೇ, ಅವರನ್ನ ಕ್ಷಮಿಸು, ಸತ್ಯವನ್ನು ಅರಿತು ತಮ್ಮ ತಪ್ಪಾದ ನಡವಳಿಕೆಯನ್ನು ಮನೆ ತಿರುಗಿ ತಮ್ಮನ್ನು ತಾವು ನಿಮಗೆ ಒಪ್ಪಿಸಿಕೂತ ರಕ್ಷಣೆಗೆ ಬರುವ ಹಾಗೆ ತಂದೆಯೇ ತಮ್ಮಲ್ಲಿ ಕ್ರಿಯೆ ಮಾಡು ಅಂತ ನಾವು ಇತರಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವರಾಗಿ ಇರಬೇಕು. ಇವತ್ತು ಆ ರೀತಿಯಾಗಿ ನಾವಿದ್ದೇವಾ ಯೋಚನೆ ಮಾಡಿ ನಾವು ನೋಡಬೇಕು. ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನು ಸಿಲುಬೆಯಲ್ಲಿ ಇದ್ದುಕೊಂಡು ತನ್ನನ್ನು ಹಿಂಸೆ ಪಡಿಸಿ ಸಿಲುಬೆಗೆ ಹಾಕಿದವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದು ಮಾತ್ರವಲ್ಲ, ಇಂದಿಗೂ ಸಹ ಆತನು ನನಗಾಗಿ ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಸಿಲುಬೆಯ ಮೇಲೆ ಅಂದು ಆತನಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದು ಮಾತ್ರವಲ್ಲ, ಇಂದು ಸಹ ಯೇಸು ಕ್ರಿಸ್ತನು ತಂದೆಯ ಬಲಪಾರ್ಶ್ವದಲ್ಲಿ ಇದ್ದುಕೊಂಡು ನನಗಾಗಿ ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆವತ್ತು ಯೇಸು ಕ್ರಿಸ್ತನನ್ನ ಸಿಲುಬೆಯ ಮರಣಕ್ಕೆ ಒಪ್ಪಿಸಿದವರು ಬದುಕಿ ಉಳಿದುಕೊಂಡಿದ್ದು ಆತನ ಪ್ರಾರ್ಥನೆಯ ನಿಮಿತ್ತ. ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ದವರನ್ನ ಭೂಮಿ ಬಾಯಿ ತೆರೆದು ನುಂಗು ಬಿಡಿತು. ಎಲಿಯನನ್ನ ಹಿಡಿಯಬೇಕಂತ ಹೇಳಿ ಬಂದವರನ್ನ ಆಕಾಶದ ಬೆಂಕಿ ಬಿದ್ದು ಸುಟ್ಟು ಹಾಕ್ತು. ಎಲೀಷನನ್ನ ಹೀಯಾಳಿಸಿದಂಥ ಮಕ್ಕಳನ್ನ ಕರಡಿಗಳ ಬಂದು ಸೀಳು ಹಾಕ್ಬಿಟ್ವು. ಹೀಗಿರುವಾಗ ದೇವರ ಕುಮಾರನಾಗಿರುವಂಥ ಪರಿಶುದ್ಧನಾಗಿರುವಂಥ ಯೇಸು ಕ್ರಿಸ್ತನನ್ನ ಸಿಲುಬೆಗೆ ಹೊಡೆದು ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟರೆ ಅವರ ಸ್ಥಿತಿ ಏನಾಗಬೇಕು? ಆದರೆ ಅವರಿಗೇನೂ ಆಗಿಲ್ಲ. ಕಾರಣ ಯೇಸು ಕ್ರಿಸ್ತನು ಮಾಡಿದಂಥ ಪ್ರಾರ್ಥನೆ.
ಆದರೆ ಆತನು ಆವತ್ತು ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದು ಮಾತ್ರವಲ್ಲ, ಇವತ್ತು ನನಗಾಗಿ ನಿಮಗಾಗಿ ಸಹ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾನು ನೀವು ಇದುವರೆಗೂ ಉಳಿದುಕೊಂಡಿರೋದಕ್ಕೆ ಕಾರಣ ಏನು? ನಾನು ನೀವು ಇದುವರೆಗೂ ನಿಂತುಕೊಂಡಿರೋದಕ್ಕೆ ಕಾರಣ ಏನು? ನಾನು ನೀವು ಇದುವರೆಗೂ ನಮ್ಮ ಪ್ರಾರ್ಥನೆಯಿಂದಲೇ ನಿಂತುಕೊಂಡಿಲ್ಲ. ನಾನು ನೀವು ಇದುವರೆಗೂ ನಮ್ಮ ಪರಿಶುದ್ಧತೆಯಿಂದಲೇ ನಿಂತುಕೊಂಡಿಲ್ಲ. ನಾನು ನೀವು ಇದುವರೆಗೂ ನಮ್ಮ ನೀತಿಯಿಂದಲೇ ಉಳಿದುಕೊಂಡಿಲ್ಲ. ನಾವು ಉಳಿದಿರುವುದು ಯೇಸು ಕ್ರಿಸ್ತನ ಪ್ರಾರ್ಥನೆ. ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳೋ ಮಾತು, ಸೀಮೋನ, ನಿನ್ನನ್ನು ಗೋಧಿಯ ಒನೆಯ ಹಾಗೆ ಒನೆಯಬೇಕಂತ ಹೇಳಿ ಅವನು ಕೇಳಿಕೊಂಡ. ಆದರೆ ನಾನು ನಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದೇನೆ. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನನ್ನು ಬಲಪಡಿಸು ಅಂತ ಹೇಳ್ತಾರೆ. ಸೀಮೋನನು ಮುಂದೆ ಯೇಸು ಕ್ರಿಸ್ತನನ್ನ ಅರಿಯೇನು ಎಂಬುದಾಗಿ ತಾನು ಹೇಳ್ತಾನೆ ಅನ್ನೋದು ಯೇಸು ಕ್ರಿಸ್ತನಿಗೆ ಗೊತ್ತು. ಆದರೆ ಯೇಸು ಕ್ರಿಸ್ತನು ಅದು ಗೊತ್ತಿದ್ದು ಅದರಿಂದ ತಾನು ಸೋತು ಹೋಗಿ ಹಿಂಜರಿದು ಹೋಗಬಾರದು. ಆದರೆ ಅದನ್ನು ಜಯಿಸಿ ತಾನು ತಿರುಗಿ ಬಂದು ನನಗೋಸ್ಕರವಾಗಿ ಸಾಕ್ಷಿಯಾಗಿ ಜೀವಿಸಬೇಕು, ಇತರಗಳನ್ನ ತಾನು ಬಲಪಡಿಸಬೇಕಂತ ಹೇಳಿ ತನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ. ನನ್ನ ನಿಮ್ಮ ಬಲಹೀನತೆ ಯೇಸು ಕ್ರಿಸ್ತನಿಗೆ ಗೊತ್ತು. ಆದರೆ ನಮ್ಮಲ್ಲಿ ಬಲಹೀನತೆ ಇದ್ರೂ ಸಹ ನಾವು ಅದರಲ್ಲಿ ಬಿದ್ದು ಹೋಗದೆ ಇದುವರೆಗೂ ನಿಂತು ನಾವು ಬಂದಿರೋದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಯೇಸು ಕ್ರಿಸ್ತನ ಪ್ರಾರ್ಥನೆ. ಆತನು ಆವತ್ತು ಶಿಲುಬೆಯಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡಿದ್ದು ಮಾತ್ರವಲ್ಲ, ಇವತ್ತು ತಂದೆಯ ಬಲಗಳಲ್ಲಿ ಇದ್ದುಕೊಂಡು ನನಗಾಗಿ ನಿಮಗಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪೇತ್ರನು ಆ ಶೋಧನೆಯಲ್ಲಿ ಸೋತು ಹೋದರೂ ಸಹ ತಿರುಗಿ ತನ್ನನ್ನು ದೃಢಪಡಿಸಿಕೊಂಡು ಯೇಸು ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ಜೀವಿಸಿದ್ದು, ತನ್ನೊಟ್ಟಿಗಿದ್ದಂಥ ಸಹೋದರನ ಬಲಪಡಿಸಿದ್ದು ಯೇಸು ಕ್ರಿಸ್ತನು ತನಗೋಸ್ಕರವಾಗಿ ಮಾಡಿದಂಥ ಪ್ರಾರ್ಥನೆ ನಿಮಿತ್ತವಾಗಿ. ಇಂದು ಸಹ ಆತನು ನನಗಾಗಿ ನಿಮಗಾಗಿ ಪ್ರಾರ್ಥನೆ ಮಾಡುತ್ತಾ ಇರುವುದರಿಂದ ಆತನ ಪ್ರಾರ್ಥನೆಯಿಂದ ನಾವು ಉಳಿದುಕೊಂಡಿದ್ದೇವೆ. ಇದ್ರ ಮೂಲಕವಾಗಿ ಯೇಸು ಕ್ರಿಸ್ತನು ನಮಗೇನು ತೋರಿಸ್ಕೊಡ್ತಾರೆ? ಇದ್ರ ಮೂಲಕವಾಗಿ ಅವರು ನಮಗೆ ತೋರಿಸಿಕೊಡುವಂಥದ್ದು, ನೀವು ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನೀವು ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ನಾನು ನೀವು ಕೇವಲ ನಮಗೋಸ್ಕರವಾಗಿ ಮಾತ್ರ ಪ್ರಾರ್ಥನೆ ಮಾಡಿಕೊಳ್ಳುವಂಥವர்களಾಗಿರಬಾರದು, ಆದರೆ ನಾವು ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವர்களಾಗಿ ಇರಬೇಕು. ಇವತ್ತು ನಾವು ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥ ಮನಸ್ಸುಳ್ಳವರಾಗಿದ್ದೇವಾ? ನಮಗೆ ಮಾತ್ರ ಪ್ರಾರ್ಥನೆ ಮಾಡಿಕೊಳ್ಳುವಂಥವರಾಗಿದ್ದೇವಾ? ನಾವು ಯೋಚನೆ ಮಾಡಿ ನೋಡೋಣ. ಮತ್ತೊಂದು, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಇದ್ದುಕೊಂಡು ತಂದೆಯೇ ಇವರನ್ನು ಕ್ಷಮಿಸು, ಅವರು ಮಾಡುವುದೇನೆನ್ನುವುದನ್ನು ಅವರು ಅರಿಯಿರು ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಅವರು ಆ ರೀತಿ ಪ್ರಾರ್ಥನೆ ಮಾಡುವಾಗ ಅದರಿಂದ ನಮಗೇನು ಅರ್ಥ ಆಗುತ್ತೆ? ಅಂತಂತಂದ್ರೆ ಯೇಸು ಕ್ರಿಸ್ತನು ಆ ಜನಗಳನ್ನ ತಾವು ಕ್ಷಮಿಸಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಉದಾಹರಣೆಗೆ, ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದರು ಚಿಕ್ಕ ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳಿ. ತಮ್ಮ ಅಣ್ಣನಿಗೆ ಏನೋ ಒಂದು ಗಾಯ ಮಾಡಿಬಿಡ್ತಾನೆ. ಆದರೆ ಆನಂತರ ತಂದೆ ಮನೆಗೆ ಬರುವಾಗ ದೊಡ್ಡ ಮಗನಿಗೆ ಗಾಯ ಆಗಿದೆ ಅನ್ನೋದನ್ನು ನೋಡಿ ಅದನ್ನು ಕೋಪಗೊಂಡು ಚಿಕ್ಕ ಮಗನೇ ಅದನ್ನು ಮಾಡ್ದ ಅನ್ನೋದನ್ನು ತಿಳ್ಕೊಂಡು ತನಗೆ ಹೊಡಿಬೇಕಂತಿರುವಾಗ ಅಣ್ಣ ಮಧ್ಯಕ್ಕೆ ಬಂದು, ಅಪ್ಪ ಹೋಗ್ಲಿ ಬಿಡಪ್ಪ, ಏನೋ ನನಗೆ ಗಾಯ ಮಾಡಿಬಿಟ್ಟಿದ್ದಾನೆ, ಪರವಾಗಿಲ್ಲ ಬಿಡಪ್ಪ, ತಮ್ಮನಿಗೆ ಹೊಡಿಬೇಡ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ಅದಕ್ಕೆ ಅರ್ಥ ಏನಂತಂದ್ರೆ ಅಣ್ಣ ತಮ್ಮನನ್ನು ಕ್ಷಮಿಸಿದಾನೆ ಅಂತ. ಅಣ್ಣ ತಮ್ಮನನ್ನು ಕ್ಷಮಿಸಿರೋದ್ರಿಂದ ತಂದೆ ತಮ್ಮನನ್ನು ಹೊಡಿಬೇಕು ಅಂತ ಬರುವಾಗ ಅವನ ಅಡ್ಡ ಆಗ್ತಾನೆ, ಅಪ್ಪ ಬೇಡ ಹೊಡಿಬೇಡಪ್ಪ ಅಂತೇಳಿ. ಆದರೆ ಅಕಸ್ಮಾತ್ ಒಂದು ವೇಳೆ ಅಣ್ಣ ತಮ್ಮನನ್ನು ಕ್ಷಮಿಸದಿದ್ರೆ ಅವ್ನು ಮಾಡಿರುವಂಥ ಆ ಗಾಯಕ್ಕೆ ಅವನಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಅನ್ನೋವಂಥ ಒಂದು ಮನಸ್ಸು ಅಣ್ಣನಿಗಿದ್ರೆ ಅಣ್ಣ ಏನು ಮಾಡ್ತಾನೆ? ಅವರಪ್ಪ ಮನೆಗೆ ಬರೋದನ್ನೇ ಕಾಯ್ತಾ ಇರ್ತಾನೆ. ಅವರಪ್ಪ ಮನೆಗೆ ಬಂದಿದ್ದ ತಕ್ಷಣ, ಅಪ್ಪ ನೋಡಪ್ಪ ನನಗೆ ಯಾವ ಥರ ಗಾಯ ಆಗಿದೆ, ಇವನೇಪ್ಪ ನನಗೆ ಮಾಡಿದ್ದು, ನೋಡಪ್ಪ ಹೆಂಗೆ ಮಾಡಿದ್ದಾನೆ ಅಂತ ತನ್ನನ್ನು ತೋರಿಸ್ಕೊಡ್ತಾನೆ. ಆದರೆ ಒಂದು ವೇಳೆ ತನ್ನ ತಮ್ಮನನ್ನು ಕ್ಷಮಿಸಿದ್ರೆ ಏನು ಮಾಡ್ತಾನೆ? ಅವರಪ್ಪಗೆ ಆ ಗಾಯ ತೋರಿಸೋದಕ್ಕೆ ಹೋಗಲ್ಲ, ಅದನ್ನು ಮರೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಒಂದು ವೇಳೆ ನಮ್ಮ ತಂದೆಗೆ ಆ ಗಾಯ ಆಗಿರೋದು ಗೊತ್ತಾದರೆ ಯಾಕಾಯಿತು ಹೇಗಾಯಿತು ಎಲ್ಲ ಕೇಳ್ತಾರೆ. ನನ್ನ ತಮ್ಮನೇ ಅದನ್ನು ಮಾಡಿರೋದು ಅಂತ ಗೊತ್ತಾದರೆ ತಮ್ಮನಿಗೆ ಏಟ್ ಬೀಳುತ್ತೆ ಅಂತ ಹೇಳಿ ಅದನ್ನು ಮರೆ ಮಾಡೋ ಪ್ರಯತ್ನ ಮಾಡ್ತಾನೆ. ಒಂದು ವೇಳೆ ಗೊತ್ತಾಗ್ಬಿಟ್ರು ಕೂಡ ಅವರಪ್ಪ ಕೋಪಗೊಂಡು ತಮ್ಮನನ್ನು ಹೊಡಿಬೇಕಂತ ಹೋದರೆ ಅಣ್ಣ ಅಡ್ಡ ಬರ್ತಾನೆ, ಅಪ್ಪ ಹೋಗ್ಲಿ ಬಿಡಪ್ಪ, ಏನೋ ಗಾಯ ಮಾಡಿಬಿಟ್ಟ, ಅವ್ನು ಕ್ಷಮಿಸಪ್ಪ ಅಂತ ಅಣ್ಣ ಅಡ್ಡ ಬರ್ತಾನೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ತಂದೆಯೇ ಇವರನ್ನು ಕ್ಷಮಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಅದೇನನ್ನು ಸೂಚಿಸುತ್ತೆ? ಯೇಸು ಕ್ರಿಸ್ತನು ತನ್ನನ್ನು ಹಿಂಸೆಪಡಿಸಿ ಗಾಯಪಡಿಸಿ ತನ್ನನ್ನು ಅವಮಾನ ಮಾಡಿ ಶಿಲುಬೆಗೆ ತೂಗು ಹಾಕಿದವರುಗಳನ್ನ ತಾನು ಕ್ಷಮಿಸಿದನು. ತಾನು ಕ್ಷಮಿಸಿದ್ದರಿಂದ ತಂದೆಯನ್ನು ನೋಡಿ ತಂದೆಯೇ ಇವರನ್ನು ಕ್ಷಮಿಸು ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ತಾರೆ. ಇದ್ರ ಮೂಲಕವಾಗಿ ಯೇಸು ಕ್ರಿಸ್ತನು ನನಗೆ ನಿಮಗೆ ಏನನ್ನು ತೋರಿಸ್ಕೊಡ್ತಾರೆ? ನಾವು ನಮ್ಮನ್ನು ವಿರೋಧಿಸುವಂಥವರನ್ನ ಕ್ಷಮಿಸಬೇಕು. ನಮ್ಮನ್ನು ಹಿಂಸೆ ಪಡಿಸುವಂಥವರು, ಅವಮಾನ ಪಡಿಸುವಂಥವರು, ನಿಂದಿಸುವಂಥವರು, ದ್ವೇಷಿಸುವಂಥವರು, ನಮಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡುವಂಥವರುಗಳನ್ನ ನಾವು ಕ್ಷಮಿಸಬೇಕನ್ನೋದನ್ನು ಅವರು ನಮಗೆ ತೋರಿಸಿಕೊಡ್ತಾರೆ. ಇವತ್ತು ನಾನು ನೀವು ಇತರಗಳನ್ನು ಕ್ಷಮಿಸುವಂಥವರಾಗಿದ್ದೇವಾ?
ನಾವು ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನು ಅಂದು ತನ್ನನ್ನು ಸಿಲುಬೆಗೆ ಹಾಕಿದಂಥವ್ರುಗಳನ್ನ ಕ್ಷಮಿಸಿದ್ದು ಮಾತ್ರವಲ್ಲ, ಆತನು ಇಂದು ನನ್ನನ್ನು ನಿಮ್ಮನ್ನು ಕ್ಷಮಿಸಿದ್ದಾರೆ. ನಮ್ಮಲ್ಲಿ ತಪ್ಪಿಲ್ಲವಾ? ನಾವು ಯೇಸು ಕ್ರಿಸ್ತನ ಬಳಿಗೆ ಬರೋದಕ್ಕಿಂತ ಮುಂಚೆ ಎಷ್ಟೋ ಪಾಪಗಳನ್ನು ಮಾಡಿರಬಹುದು. ಆದರೆ ನಾವು ಆತನ ಬಳಿಗೆ ಬರುವಾಗ ಆತನು ನಮ್ಮ ಎಲ್ಲ ತಪ್ಪುಗಳನ್ನು ಕ್ಷಮಿಸಿರುವನು. ಇವತ್ತು ಸಹ ನಮ್ಮಲ್ಲಿ ಯಾವ ತಪ್ಪು ಇಲ್ಲವಾ? ಯೇಸು ಕ್ರಿಸ್ತನ ಬಳಿಗೆ ಬಂದ ನಂತರವೂ ಸಹ ನಮ್ಮಲ್ಲಿ ಅನೇಕ ತಪ್ಪುಗಳು ಕಂಡು ಬಂದಿರಬಹುದು. ಆದರೆ ಅವುಗಳನ್ನು ಆತನು ಕ್ಷಮಿಸಿ ನಮಗೆ ಕೃಪೆ ತೋರಿಸಿರುವನು. ನಾನು ನೀವು ಏನು ಮಾಡಬೇಕು? ನಾನು ನೀವು ಇತರಗಳನ್ನು ಕ್ಷಮಿಸುವಂಥವರಾಗಿರಬೇಕು. ನಾವು ಇತರಗಳನ್ನು ಕ್ಷಮಿಸದೆ ಹೋದರೆ ದೇವರು ನಮ್ಮನ್ನು ಕ್ಷಮಿಸುವುದಿಲ್ಲ. ನಾನು ನೀವು ಇತರಗಳನ್ನು ಕ್ಷಮಿಸಬೇಕು. ದೇವರು ನಮ್ಮನ್ನು ಕ್ಷಮಿಸಿರುವ ಹಾಗೆ ನಾವು ಇತರಗಳನ್ನು ಕ್ಷಮಿಸಬೇಕು. ಆದರೆ ಇತರಗಳನ್ನು ನಾವು ಕ್ಷಮಿಸದೆ ಹೋದರೆ ನಮ್ಮನ್ನು ದೇವರು ಕ್ಷಮಿಸುವುದಿಲ್ಲ. ಇವತ್ತು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಜೀವಿಸ್ತಾ ಇದ್ದೂ ಸಹ ಇತರಗಳನ್ನು ಕ್ಷಮಿಸದೇ ಇರುವಂಥ ಜನಗಳು ಎಷ್ಟೋ ಮಂದಿ ಇದ್ದಾರೆ. ಎಷ್ಟೋ ಜನಗಳು ಬೇರೆಯವರ ಜೊತೆ ಮಾತಾಡಲ್ಲ. ಕಾರಣ ಅವ್ರ ಮೇಲೆ ಕೋಪ, ಅವ್ರ ಮೇಲೆ ವಿರೋಧ. ಅವರು ನಮಗೆ ಏನೋ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಕೋಪ. ಎಷ್ಟೋ ಜನಗಳು ಬೇರೆಯವ್ರ ಮನೆಗಳಿಗೆ ಹೋಗೋದಿಲ್ಲ. ಕಾರಣ ಅವ್ರ ಮೇಲೆ ಕೋಪ. ಅವ್ರು ನಮ್ಗೆ ಹಂಗೆ ಮಾಡಿದ್ರು, ಅವ್ರು ನಮ್ಗೆ ಹಂಗಂದ್ರು, ಅವ್ರ ಮನೆಗೆ ನಾನು ಹೋಗೋದಿಲ್ಲ. ಆಗ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಜೀವಿಸ್ತಾ ಇದ್ದೂ ಸಹ ಇವತ್ತು ಎಷ್ಟೋ ಜನಗಳು ಬೇರೆಯವ್ರ ಜೊತೆ ಮಾತಾಡಲ್ಲ, ಬೇರೆಯವ್ರ ಮನೆಗಳಿಗೆ ಹೋಗೋದಿಲ್ಲ. ಕಾರಣ ಇವರವರನ್ನ ಕ್ಷಮಿಸಲಿಲ್ಲ. ಆದರೆ ನಾವು ಆ ರೀತಿಯಾಗಿ ಇರಬಾರದು. ನಾವು ಇತರಗಳ ತಪ್ಪುಗಳನ್ನು ಕ್ಷಮಿಸಿ ಅವರ ಬಳಿಯಲ್ಲಿ ಮಾತನಾಡದೆ ಹೋದರೆ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಮ್ಮೊಡನೆ ದೇವರು ಮಾತಾಡೋದಿಲ್ಲ. ನಾವು ಇತರಗಳನ್ನು ಕ್ಷಮಿಸಿ ಅವರ ಮನೆಗಳಿಗೆ ಹೋಗದೆ ಹೋದರೆ ದೇವರು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಅವರ ಮನೆಗೆ ಸೇರಿಸಿಕೊಳ್ಳೋದಿಲ್ಲ. ಅದರಿಂದ ನಾವು ಇತರಗಳನ್ನು ಕ್ಷಮಿಸುವಂಥವರಾಗಿರಬೇಕು. ಒಂದು ವೇಳೆ ನಾವು ಇತರಗಳನ್ನು ಕ್ಷಮಿಸಿ ಅವ್ರ ಜೊತೆ ಮಾತಾಡಬೇಕು, ಅವ್ರ ಮನೆಗೆ ಹೋಗಬೇಕು ಅಂತ ನಮಗೆ ಇಷ್ಟ ಇದ್ರೂ ಸಹ ಅವರಿಗೆ ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಇಷ್ಟ ಇಲ್ಲ, ನಮ್ಮನ್ನು ಅವ್ರ ಮನೆಗೆ ಸೇರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂತಂದರೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಆದರೆ ನಾವು ಇತರಗಳು ನಮ್ಮೊಡನೆ ಮಾತನಾಡೋದಕ್ಕೆ ಇಷ್ಟ ಇದ್ದರೂ, ಇತರಗಳು ನಮ್ಮನ್ನು ಅವ್ರ ಮನೆಗೆ ಸ್ವಾಗತಿಸಬೇಕಂತ ಅವ್ರಿಗೆ ಇಷ್ಟ ಇದ್ರೂ ಸಹ ನಾವು ಅವ್ರ ಮೇಲೆ ಕೋಪ ಇಟ್ಕೊಂಡು, ದ್ವೇಷ ಇಟ್ಕೊಂಡು, ನಾನು ಮಾತನಾಡೋದಿಲ್ಲ, ನಾನು ಅವ್ರ ಮನೆಗೆ ಹೋಗೋದಿಲ್ಲ ಅನ್ನೋವಂಥ ಒಂದು ನಡವಳಿಕೆಯನ್ನು ನಾವು ತೋರಿಸುವಂಥವರಾಗಿರಬಾರದು. ಏನೇ ಮಾಡಿರಲಿ ನಾವು ಎಲ್ಲವನ್ನ ಕ್ಷಮಿಸುವಂಥವರುಗಳಾಗಿ ಇರಬೇಕು. ಇವತ್ತು ನಾವು ಆ ರೀತಿಯಾಗಿದ್ದೇವಾ? ಯೇಸು ಕ್ರಿಸ್ತನು ತನ್ನನ್ನು ಸಿಲುಬೆಗೆ ಹಾಕಿದವರನ್ನೇ ಕ್ಷಮಿಸಿದನು. ಹೀಗಿರುವಾಗ ನಮಗೇನೋ ಅಲ್ಪ ಸ್ವಲ್ಪ ಬಾಧೆಗಳನ್ನು ಉಂಟು ಮಾಡಿದವರುಗಳನ್ನು ನಾವು ಕ್ಷಮಿಸುವುದಕ್ಕಾಗುವುದಿಲ್ಲವಾ? ನಮ್ಮನ್ನು ಸಿಲುಬೆಗೆ ಹಾಕುವಂಥವರುಗಳನ್ನು ಸಹ ನಾವು ಕ್ಷಮಿಸುವಂಥವರುಗಳಾಗಿ ಇರಬೇಕು. ಇವತ್ತು ನಾವು ಯಾವ ರೀತಿ ಜೀವಿಸ್ತಾ ಇದ್ದೇವೆ ಯೋಚನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮನ್ನು ನೋಡಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಸಿಲುಬೆಗೆ ಹಾಕಿದವರುಗಳ ಕ್ಷಮೆಗಾಗಿ ಪ್ರಾರ್ಥಿಸಿದಂತೆ ನಮ್ಮನ್ನು ಹಿಂಸೆಪಡಿಸುವಂಥವರಿಗಾಗಿ ಪ್ರಾರ್ಥಿಸುವಂಥ ಮನಸ್ಸನ್ನು ನಮಗೆ ಕೊಡಿರಿ. ತಮ್ಮ ಕೇಡಿಗಾಗಿ ಅಲ್ಲ, ಆದರೆ ತಮ್ಮ ಕ್ಷಮೆಗಾಗಿ ಪ್ರಾರ್ಥಿಸುವಂಥ ಮನಸ್ಸನ್ನು ನಮಗೆ ಕೊಡಿರಿ. ಯೇಸು ಕ್ರಿಸ್ತನು ಇಂದಿಗೆ ನಮಗಾಗಿಯೂ ಸಹ ಪ್ರಾರ್ಥನೆ ಮಾಡುತ್ತಿರುವನು. ಅದರಂತೆ ನಾವು ಇತರಗಳಿಗಾಗಿ ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡಿರಿ. ಯೇಸಪ್ಪ, ನೀವು ನಿಮ್ಮನ್ನು ಶಿಲುಬೆಗೆ ಹಾಕಿದಂಥವರುಗಳನ್ನು ಕ್ಷಮಿಸಿ ಪ್ರಾರ್ಥಿಸಿದಿರಿ. ಅದರಂತೆ ನಮ್ಮನ್ನು ಹಿಂಸೆಪಡಿಸುವಂಥವರುಗಳನ್ನು ನಾವು ಕ್ಷಮಿಸುವಂತೆ, ಅವರನ್ನು ಕ್ಷಮಿಸಿ ಪ್ರಾರ್ಥನೆ ಮಾಡುವಂತೆ ನಮಗೆ ಸಹಾಯ ಮಾಡಿರಿ. ಯಾರ ಮೇಲೆಯೂ ಹಾಗೆ ಇಟ್ಟುಕೊಳ್ಳದೆ, ಯಾರ ಮೇಲೆ ದ್ವೇಷವಿಟ್ಟುಕೊಳ್ಳದೆ ನಾವು ಜೀವಿಸುವಂತೆ ಸಹಾಯ ಮಾಡಿರಿ. ತಂದೆಯೇ, ನಿಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡರಲ್ಲಿ. ನಿಮ್ಮ ಹಸ್ತದಲ್ಲಿ ನಮ್ಮನ್ನು ತಗ್ಗಿಸಿ ಒಪ್ಪಿಸುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೆನ್.